ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಎನರ್ಜಿ ಏನಾಗಿದೆ ಈ ಜೂನ್ 2025 ಅಲ್ಲಿ ಅಮಾವಾಸ್ಯೆ ಕಳೆದ ನಂತರ. ಸೊ ಏನಾಗಿದೆ, ಅವ್ರಿಗೆ ಯಾವ ತರ ಎನರ್ಜಿ ಇದೆ, ಹೇಗೆ ಅವರು ಇವಾಗ ಭಾವಿಸ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಏನ್ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ಅಂತ ನೋಡೋಣ. ಸೊ ನಾನು ಇಲ್ಲಿ 3 ಕಾರ್ಡ್ಸ್ ನ ಪಿಕ್ ಮಾಡ್ತಾ ಇದ್ದೀನಿ. ಸೊ ನೀವು ನಿಮ್ಮ ಮನ್ಸಾರೆ ನಿಮ್ಮ ಪಾರ್ಟ್ನರ್ ನ 3 ಟೈಮ್ಸ್ ಮನ್ಸಲ್ಲಿ ಹೇಳ್ಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಿಮಗೆ ಈ ವಿಡಿಯೋದಲ್ಲಿ ಬರುವ ರೀಡಿಂಗ್ ಕನೆಕ್ಟ್ ಆದ್ರೆ ಮಾತ್ರ ನೀವು ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಈ ರೀಡಿಂಗ್ ನ ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳ್ತಾ. ಸೊ ಲೆಟ್ಸ್ ಪಿಕ್ ದ ಕಾರ್ಡ್. ಓಕೆ, 1 ಕಾರ್ಡ್ and 2 ಕಾರ್ಡ್ಸ್ ಬಂದಿದೆ. 5. ಸೊ 3 ಕಾರ್ಡ್ಸ್ ನ ಪಿಕ್ ಮಾಡಿದೀನಿ. ಸೊ ನಿಮ್ಮ ಮನಸ್ಸಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ನ ಹೇಳ್ಕೊಂಡಿದ್ದೀರಾ ಅಂತ ಭಾವಿಸ್ತಿದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಎನರ್ಜಿ ತುಂಬಾನೇ ಶಿಫ್ಟ್ ತಗೊಂಡಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನ್ಯೂ ಮೂನ್ ಎನರ್ಜಿನ ನಾವು ಸ್ಟೆಪ್ ಮಾಡಿದೀವಿ. ಸೊ ಆಷಾಢದ ಅಮಾವಾಸ್ಯೆ ನ್ಯೂ ಮೂನ್ ಎನರ್ಜಿ ಏನಿದೆ ಅದನ್ನ ನಾವು ಶಿಫ್ಟ್ ಮಾಡಿದೀವಿ, ಸ್ಟೆಪ್ ತಗೊಂಡಿದ್ದಾರೆ. ಸೊ ನೀವು ತಗೊಂಡಿದ್ದೀರಾ ಸ್ಟೆಪ್ ನ. ಸೊ ಎಮೋಷನಲ್ ಲ್ಯಾಂಡ್ಸ್ಕೇಪ್ ಏನಿದೆ ನಿಮ್ಮ ಮತ್ತೆ ನಿಮ್ಮ ಪಾರ್ಟ್ನರ್ ಮಧ್ಯದಲ್ಲಿ, ಸೊ ಅದು ಕೂಡ ಶಿಫ್ಟ್ ತಗೊಂಡಿದೆ. ಸೊ ಇಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿ ಕಾರ್ಡ್ಸ್ ಬಂದಿದೆ. ಸೊ ಎಕ್ಸ್ಪ್ಲೋರ್ ಮಾಡೋಣ ನಾವು ಏನಾಗಿದೆ ಅಂತ ಅಂದ್ಬಿಟ್ಟು, ಕರೆಂಟ್ ಎನರ್ಜಿ ಏನಾಗಿದೆ ಅಂತ ತಿಳ್ಕೊಳ್ಳೋಣ. ಸೊ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ನೋಡೋಣ. ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಬಿಕಾಸ್ ಪಕ್ಕದಲ್ಲಿ ಮನೆ ಕಟ್ತಾ ಇದ್ದಾರೆ. ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಪ್ಲೀಸ್ ಕೋಆಪರೇಟ್ ಮಾಡಿ. ಸೊ ಅದಕ್ಕೋಸ್ಕರ ಯಾರು ಕಮೆಂಟ್ ಮಾಡಬೇಡಿ. ಸೊ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂತೀರಾ ಅಂತ ಭಾವಿಸ್ತೀನಿ. ಸೊ ನೀವು ಮೊದಲಿಗೆ ನೋಡ್ತಾ ಇರ್ಬೋದು 10 ಆಫ್ ಪೆಂಟಿಕಲ್ಸ್ ಬಂದಿದೆ. ತುಂಬಾ ಲಾಂಗಿಂಗ್ ಅಂಡ್ ಸ್ಟೆಬಿಲಿಟಿನ ನೋಡ್ತಾ ಇದ್ದೀರಾ, ಲೆಗೆಸಿನ ನೋಡ್ತಾ ಇದ್ದೀರಾ. ಸೆಕ್ಯೂರಿಟಿ ಬಗ್ಗೆನೂ ನಾವು ತಿಳ್ಕೊಬಹುದು ಇವತ್ತು. ಸೊ ಸೆಕ್ಯೂರಿಟಿ ಬಗ್ಗೆನೂ ನಿಮ್ಮ ಪಾರ್ಟ್ನರ್ ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಪರ್ಸನ್ ತುಂಬಾನೇ ಅತಿಯಾದ ಆಸೆ ಇಟ್ಕೊಂಡಿದ್ದಾರೆ ನಿಮ್ಮ ಜೊತೆ ಲಾಂಗ್ ಟರ್ಮ್ ಅಲ್ಲಿ ಸ್ಟೇಬಲ್ ಆಗಿ ಗ್ರೌಂಡೆಡ್ ಫ್ಯೂಚರ್ ನ ನೋಡ್ಬೇಕು ಅಂತ. ಸೊ ಇಲ್ಲಿ ಕಾರ್ಡ್ ನಿಮ್ಮ ಬಗ್ಗೆ ಹೇಳ್ತಾ ಇದೆ, ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ತುಂಬಾನೇ ಆಳವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಕಮಿಟ್ಮೆಂಟ್ ಬಗ್ಗೆ, ಹೋಮ್, ಫ್ಯಾಮಿಲಿ, ಲಾಂಗ್ ಟರ್ಮ್, ಲಾಂಗ್ ರಿಲೇಶನ್ಶಿಪ್. ಸೊ ಏನಾದ್ರು ಮದ್ವೆ ಆಗಿಲ್ಲ ಅಂದ್ರೆ ಮದ್ವೆ ಮಾಡ್ಕೋಬೇಕು, ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂದ್ರೆ ಕಾಂಟ್ಯಾಕ್ಟ್ ಬರ್ಬೇಕು, ನೋ ಕಾಂಟ್ಯಾಕ್ಟ್ ಇಂದ ಕಾಂಟ್ಯಾಕ್ಟ್ ಬರ್ಬೇಕು. ಟ್ರೂಲಿ ನಿಮ್ಮನ್ನ ನಿಜವಾಗ್ಲೂ ನಿಮ್ಮನ್ನ ಇಷ್ಟ ಪಡ್ತಾ ಇದ್ದಾರೆ, ಅವರಿಗೆ ಮನ್ಸು ಆಗ್ತಾ ಇದೆ. ಈ ಡಾರ್ಕ್ನೆಸ್ ಆಫ್ ಅಮಾವಾಸ್ಯೆ ಕಳೆದ ನಂತರ ಅವರ ಮನ್ಸು ತುಂಬಾನೇ ಒದ್ದಾಡ್ತಾ ಇದೆ. ಒಂದು ಅರ್ಥಪೂರ್ಣ ಬದುಕನ್ನು ನಾನು ಕಂಡ್ಕೋಬೇಕು, ಪರ್ಮನೆಂಟ್ ಆಗಿ ನಿಮ್ಮ ಜೊತೆ ಇರ್ಬೇಕು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ, ರಿಯಲೈಸ್ ಮಾಡ್ತಾ ಇದ್ದಾರೆ. ಸೊ ಎಮೋಷನ್ಸ್ ನ ಎಲ್ಲಾನು ಬಿಡ್ಬೇಕು, ನಿಮ್ಮ ಹತ್ರ ಬಂದು ನಾನು ಎಮೋಷನಲಿ ಕನೆಕ್ಟ್ ಆಗ್ಬೇಕು. ಈ ಟೆಂಪರರಿ ಕನೆಕ್ಷನ್ ನನಗೆ ಸ್ಯಾಟಿಸ್ಫೈ ಆಗ್ತಾ ಇಲ್ಲ, ನಿಮ್ಮಿಂದ ಅಗಲವಾಗಿದ್ದೀನಿ, ನಾನು ದೂರವಾಗಿದ್ದೀನಿ. ಈ ದೂರ ನನ್ನ ಕಡೆ ಇನ್ನ ತಡ್ಕೊಳ್ಳೋದಿಕ್ಕ ಆಗಲ್ಲ. ಈ ದೂರಕ್ಕೆ ನಾನು ಬ್ರೇಕ್ ಹಾಕ್ಬೇಕು. ನನ್ನ ಸಬ್ ಕಾನ್ಶಿಯಸ್ ಅಲ್ಲಿ ನಾನು ತುಂಬಾ ಯೋಚನೆ ಮಾಡ್ತಾ ಇದ್ದೀನಿ, ಎಮೋಷನಲ್ ವಿಷನ್ ನೋಡ್ತಾ ಇದ್ದೀನಿ. ಸೊ ಮೆಟೀರಿಯಲ್ ಸೆಕ್ಯೂರಿಟಿ ನನಗೆ ಬೇಕಾಗಿದೆ, ಅದಕ್ಕೆ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ. ಸೊ ನಾವಿಬ್ರ ಜೊತೆಗೆ ಸೇರೋಣ. ಎಕ್ಸ್ಪ್ರೆಸ್ ಮಾಡಿಲ್ಲ ಅಂದ್ರೆ ನಿಮ್ ಪಾರ್ಟ್ನರ್ ಈ ತರ ಸ್ವಲ್ಪ ಸಮಯದ ನಂತರ ವಿತಿನ್ 2-3 ವೀಕ್ಸ್ ಅಲ್ಲಿ ನಿಮಗೆ ಎಕ್ಸ್ಪ್ರೆಸ್ ಮಾಡ್ಬೋದು ಕ್ಲಿಯರ್ ಆಗಿ ಅಂತ ಇಲ್ಲಿ ಹೇಳ್ಬೋದು. ಸೊ ಸೆಕೆಂಡ್ ಕಾರ್ಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು 5 ಆಫ್ ಸ್ವಾರ್ಡ್ಸ್ ಬಂದಿದೆ. ಸೊ 5 ಆಫ್ ಸ್ವಾರ್ಡ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ, ಒಂದು ಇನ್ನರ್ ಕಾನ್ಫ್ಲಿಕ್ಟ್ ನಿಮ್ಮಿಬ್ಬರ ಮಧ್ಯೆ ಏನಿತ್ತು, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಈಗೋ ಬ್ಯಾಟಲ್ಸ್ ಇರ್ಬೋದು, ಮಿಸ್ಕಮ್ಯುನಿಕೇಶನ್ ಏನಾದ್ರು ನೀವು ಮಾಡಿದ್ರೆ, ಎಮೋಷನಲಿ ಟೆನ್ಷನ್ ಆಗಿದ್ರೆ ಅದನ್ನ ಶೋ ಮಾಡ್ತಾ ಇದ್ರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿ. ಸೊ ಇಲ್ಲ ಇನ್ ಕೇಸ್ ನಿಮ್ಮ ಪಾರ್ಟ್ನರ್ ಏನು ಬೇಡ ಅಂತ ಒಂದು ಟರ್ಮೋಲ್ ಎಲ್ಲ ಒಂದ್ ಕಡೆ ದೂರ ಕುತ್ಕೊಂಡಿ ನನಗೆ ಈ ಬದುಕೆ ಸಾಕು ಅನ್ನೋ ಸ್ಟೇಜ್ಗೆ ಅವರು ಬಂದಿದ್ರೆ, ನಿಮ್ಮ ಜೊತೆ ಏನೇ ರಿಗ್ರೆಟ್ಸ್ ಇರ್ಲಿ, ಪಾಸ್ಟ್ ಆರ್ಗ್ಯುಮೆಂಟ್ಸ್ ಇರ್ಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಲಿ, ನಿಮ್ಮ ಜೊತೆ ಮಾತಾಡ್ದೇನೆ ನಿಮ್ಮ ಹತ್ರ ಒಂದು ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ರೆ, ಅವರು ಅವ್ರಿಗೆ ಏನ್ ಆಗ್ತಾ ಇದೆ ಅನ್ನೋದೇ ನಿಮ್ಮ ಹತ್ರ ಶೇರ್ ಮಾಡಿರಲ್ಲ, ಎಲ್ಲದಕ್ಕೂ ತಪ್ಪು ಕಂಡಿಡಿತಾ ಇರೋದು, ನಿಮ್ ಹತ್ರ ಬಂದ್ರೆ ಸಾಕು ಹುಚ್ಚಂತೆ ಹಾಡೋದು, ಇಗ್ನೋರ್ ಮಾಡೋದು, ಅವಾಯ್ಡ್ ಮಾಡೋದು, ನಿಮ್ಮನ್ನ ರೀಚ್ ಮಾಡೋದಕ್ಕೆ ಬಿಟ್ಕೊಳ್ಳೋದಿಲ್ಲ, ಆ ತರ ಏನಾದ್ರು ಅಡ್ಮಿಟ್ ಮಾಡ್ತಾ ಇದ್ರೆ, ಸೊ ಎಮೋಷನಲ್ ಸ್ಯಾಪ್ಟೇಜ್ ಆಗ್ತಾ ಇದೆ ಅವರಿಗೆ. ಸೊ ನಿಮ್ಮನ್ನ ತುಂಬಾನೇ ಪುಷ್ ಅವೇ ಮಾಡ್ತಾ ಇದ್ರು. ಸೊ ತುಂಬಾನೇ ಡಿಫೆನ್ಸಿವ್ನೆಸ್ ನ ತೋರಿಸ್ತಾ ಇದ್ರು. ಸೊ ಅವಾಗ
ಏನಾಗ್ತಾ ಇತ್ತು ಅಂದ್ರೆ ಅವ್ರಿಗೆ ನಿಮ್ಮ ಜೊತೆ ನಿಜವಾಗ್ಲೂ ಇರ್ಬೇಕು ಅನ್ಕೊಂಡ್ರು, ಆಗ್ತಾ ಇರ್ಲಿಲ್ಲ ಅಂತ ವಾತಾವರಣ ಸೃಷ್ಟಿಯಾಗಿತ್ತು. ಏನಕ್ಕಂದ್ರೆ ಅವರ ಮಧ್ಯೆ ಇನ್ನರ್ ಕಾನ್ಫ್ಲಿಕ್ಟ್ಸ್, ನಿಮ್ಮಿಬ್ಬರ ಮಧ್ಯೆ ಇನ್ನರ್ ಕಾನ್ಫ್ಲಿಕ್ಟ್ಸ್, ಈಗೋ ಬ್ಯಾಟಲ್ಸ್ ಜಾಸ್ತಿ ಆಗಿರೋದ್ರಿಂದ ಇದೆಲ್ಲ ನಡೀತಾ ಇತ್ತು. ಸೊ ಇದರಿಂದ ಅವರು ಹೀಲ್ ಆಗಿರ್ಲಿಲ್ಲ. ಅನ್ಹೀಲ್ಡ್ ವೂಂಡ್ಸ್ ಏನಂತ ನಾವು ಏನ್ ಹೇಳ್ತೀವಿ, ಸೊ ಅದನ್ನ ಜಾಸ್ತಿ ಆಗಿತ್ತು. ಸೊ ಅವರು ವಿನ್ ಆಗೋದ್ರ ಬದಲು ಅವರು ಸದ್ಯಕ್ಕೆ ಪೀಸ್ ಆಗಿ ಇರ್ಬೇಕು ಸ್ವಲ್ಪ ದಿವಸ ಅಂತ ಚೂಸ್ ಮಾಡಿದ್ರು. ಆದ್ರಿಂದ ಎಮೋಷನಲ್ ಡಿಸ್ಟೆನ್ಸ್ ನ ಆಯ್ಕೆ ಮಾಡ್ಕೊಂಡಿದ್ರು. ಸೊ ಅದ್ರಿಂದ ನಿಮ್ಗೆ ಏನು ಕ್ಲಿಯರ್ ಆಗಿ ಅರ್ಥ ಆಗ್ಲಿಲ್ಲ. ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಲಿ, ಕಾನ್ಫ್ಲಿಕ್ಟ್ ಆಗಿರ್ಲಿ, ಅದನ್ನೆಲ್ಲ ಗೆಲ್ಲೋ ಬದಲು ಎಮೋಷನಲಿ ನಾನು ಪೀಸ್ ಆಗಿರೋದು ಮುಖ್ಯ ಅಂತ ನಿಮ್ಮಿಂದ ದೂರ ಸರ್ದಿದ್ದೊಂದು ನಿಜ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ನಿಮ್ಮಿಬ್ಬರ ಮಧ್ಯೆ ಒಂದು ಟ್ರೂತ್, ನಿಜ, ಸತ್ಯಾಂಶ, ಬ್ಯಾಲೆನ್ಸ್ ಅಂಡ್ ಕಾರ್ಮಿಕ್ ಅಲೈನ್ಮೆಂಟ್ ಅನ್ನೋದು ನಾವು ಏನ್ ಹೇಳ್ತೀವಿ, ಸೊ ಅದು ಬರಲಿದೆ. ಜಸ್ಟಿಸ್ ಸಿಗಲಿದೆ. ನಿಮ್ಮ ಪ್ರೀತಿಗೆ ಒಂದು ಸ್ಪಾರ್ಕ್ ರಿಫ್ಲೆಕ್ಷನ್ ನಿಮ್ಮಿಬ್ಬರ ಮಧ್ಯೆ ಕ್ರಿಯೇಟ್ ಆಗುತ್ತೆ. ಈ ಅಮಾವಾಸ್ಯೆ ಕಳೆದ ನಂತರ ತುಂಬಾ ಎನರ್ಜಿ, ತುಂಬಾ ಆಕ್ಟಿವ್ ಆಗಿದೆ. ಸೊ ಇಲ್ಲಿ ಜಸ್ಟಿಸ್ ಕಾರ್ಡ್ ಕೂಡ ಬಂದಿರೋದ್ರಿಂದ ಸೊ ಕರ್ಮದ ಫಲ, ಕರ್ಮದ ಕಾರ್ಮಿಕ್ ಬ್ಯಾಲೆನ್ಸ್ ರೀಸ್ಟೋರ್ ಆಗ್ತಾ ಇದೆ. ಸ್ಪಿರಿಚುಯಲಿ ನಿಮ್ಮ ಪರ್ಸನ್, ನೀವು ಇಬ್ರು ರೆಸ್ಪಾನ್ಸಿಬಿಲಿಟಿ ತಗೊಳ್ತೀರಾ, ಟ್ರೂತ್ ನ ಫೇಸ್ ಮಾಡ್ತೀರಾ. ಸೊ ಟ್ರೂ ಫೇರ್ ನಿಮ್ಮಿಬ್ಬರ ಮಧ್ಯೆ ಏನು ಅದು ನಿಜವಾಗಿ ಒಂದು ಫೇರ್ನೆಸ್ ಅನ್ನೋದು ನಾವು ಹೇಳ್ತೀವಿ. ನಿಮ್ಮ ಕನೆಕ್ಷನ್ ಅಲ್ಲಿ ಒಂದಾಗುತ್ತೆ. ನಿಮ್ಮಿಬ್ಬರ ಮಧ್ಯೆ ಏನು ಆ ವೇಟೇಜ್ ಕೊರತೆ ಇತ್ತು, ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಕೊರತೆ ಇತ್ತು, ಏನು ಸೈಲೆಂಟ್ ಆಗಿದ್ರಿ, ಅವಾಯ್ಡೆನ್ಸ್ ನೋಡ್ತಾ ಇದ್ರಿ, ತುಂಬಾ ಹರ್ಟ್ ಮಾಡುವಂತ ಬಾಂಡ್ ನಿಮ್ದಾಗಿತ್ತು, ಅದಕ್ಕೆಲ್ಲ ಜಸ್ಟಿಸ್ ಸಿಗುತ್ತೆ. ಸೊ ಎಲ್ಲಾನು ಅಕೌಂಟಬಲಿ ಎನರ್ಜೆಟಿಕ್ ಆಗ್ಲಿ ತಗೊಳ್ತಾರೆ. ಸೊ ಅತಿ ಶೀಘ್ರದಲ್ಲೇ ನಿಮ್ಮ ಪಾರ್ಟ್ನರ್ ಡಿಸಿಷನ್ ಮೋಡ್ಗೆ ಬರ್ತಾರೆ. ನಿಮ್ಮ ಇಬ್ಬರ ಜೊತೆ ನೀವಿಬ್ಬರು ಒಂದ್ ಹಾಕ್ತೀರಾ. ನೀವಿಬ್ಬರು ತುಂಬಾ ಚೆನ್ನಾಗಿ ಅನ್ಯೋನ್ಯವಾಗಿ ಇಂಟಿಗ್ರಿಟಿಯಿಂದ ಲೈಫ್ ಲಾಂಗ್ ಸರ್ವೈವ್ ಮಾಡ್ತೀರಾ. ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಒಂದು ಲಾಂಗ್ ಟರ್ಮ್ ಗೆ ತಗೊಂಡ್ ಹೋಗುತ್ತೆ ಅನ್ನೋದು ಇಲ್ಲಿ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಸೊ ನಿಮ್ಗೆ ಏನ್ ಇವಾಗ ಡಿಸರ್ವ್ ಆಗಿದ್ದೀರಾ, ಏನು ನಿಮ್ಮ ಮಧ್ಯೆ ಡಿಸೈರ್ ಅನ್ನೋದು ಇದೆ, ಆ ಡಿಸೈರ್ ನ ನೀವು ಫುಲ್ಫಿಲ್ ಮಾಡ್ಕೊಳ್ಳುವಂತ ದಿನ ಹತ್ರ ಬರ್ತಾ ಇದೆ. ಸೊ ನೀವು ಪೇಶೆಂಟ್ ಆಗಿರಿ. ನಿಮ್ಮ ಪಾರ್ಟ್ನರ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ಇನ್ ಕೇಸ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಯಾರ್ಯಾರು ಅನುಭವಿಸ್ತಾ ಇದ್ದೀರಾ ನೋವನ್ನ, ಅವರು ರಿಟರ್ನ್ ಬರುವಂತ ದಿನಗಳು ತುಂಬಾ ಹತ್ತಿರದಲ್ಲಿದೆ ಅಂತ ನಾವು ಹೇಳ್ಬೋದು. ಆನೆಸ್ಟ್ ಆಗಿ ಹೇಳ್ತಾ ಇದೀನಿ, ಖಂಡಿತ ಅವರು ವಾಪಸ್ ಬರ್ತಾರೆ. ನೀವು ಮನ್ಸನ್ನ ಗಟ್ಟಿ ಮಾಡ್ಕೊಂಡಿರಿ, ಪಾಸಿಟಿವ್ ಆಗಿರಿ, ಮ್ಯಾನಿಫೆಸ್ಟ್ ಮಾಡಿ, ಯೂನಿವರ್ಸ್ ಎಲ್ಲಾನು ಕ್ಲಿಯರ್ ಮಾಡಿ ನಿಮ್ಮ ಸ್ಪೇಸ್ ದಾರಿನ ಒಂದು ಕ್ಲಿಯರ್ ದಾರಿನ ಮಾಡ್ತಾ ಇದ್ದಾರೆ. ನಿಮ್ಮ ಲವ್ ಲೈಫ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಆಗುತ್ತೆ ಅನ್ನೋದು ಇಲ್ಲಿ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಫೈನಲ್ ಆಗಿ ನಾವು ಓವರ್ ಆಲ್ ಔಟ್ಕಮ್ ಅಂತ ನೋಡೋದಾದ್ರೆ, ಈ ಅಮಾವಾಸ್ಯೆ ಕಳೆದ ನಂತರ ಎನರ್ಜಿ ನಿಮ್ಮಲ್ಲಿ ಮತ್ತೆ ನಿಮ್ಮ ಪಾರ್ಟ್ನರ್ ಅಲ್ಲಿ ಹೆವಿ ಆಗಿ ಆಕ್ಟಿವ್ ಆಗಿದೆ, ಎಚ್ಚರಗೊಂಡಿದೆ ಅಂತ ಹೇಳ್ಬೋದು. ಸೊ ನಿಮ್ಮಿಬ್ಬರ ಮಧ್ಯೆ ಡೀಪ್ ಡಿಸೈರ್ ಅನ್ನೋದು ಸ್ಟೆಬಿಲಿಟಿಗೆ ಅನ್ನೋದು ಗೊತ್ತಾಗ್ತಾ ಇದೆ. 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಮಧ್ಯೆ ಏನಾದ ಆಸೆ ಆಕಾಂಕ್ಷೆಗಳು ಇರುತ್ತೋ ಅದಕ್ಕೆ ಸ್ಟೆಬಿಲಿಟಿ ತಗೊಳ್ತಾ ಇದೆ. ಎಮೋಷನಲ್ ಕಾನ್ಫ್ಲಿಕ್ಟ್ ಅಂತ ಏನು ನೀವು ಅನುಭವಿಸಿದೀರಾ, ಈಗೋ ವಾಲ್ಸ್ ಅಂದ್ರೆ ತುಂಬಾ ಈಗೋ ಇತ್ತು ನಿಮ್ಮಿಬ್ಬರ ಮಧ್ಯೆ, ನಾನ್ ಬರೋದ್ ಬೇಡ, ಅವಳೇ ಬರ್ಲಿ, ಅವ್ರು ಬರ್ಲಿ ಅಂತ ತುಂಬಾ ಈಗೋ ಇತ್ತು. ಆ ಈಗೋ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಯೂನಿವರ್ಸ್ ಪುಷ್ ಮಾಡ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್ನ ನಿಮ್ಮ ಕಡೆ ಬರೋದಿಕ್ಕಾಗಿ. ಒಂದು ನ್ಯಾಚುರಲ್ ಆಗಿ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಬರ್ತಾರೆ. ಸೊ ಅವ್ರೇನಾದ್ರೂ ರೀಚ್ ಆಗಿಲ್ಲ ಅಂದ್ರೆ ಖಂಡಿತ ಶಿಫ್ಟ್ ಚೇಂಜಸ್ ಆಗ್ತಾ ಇದೆ. ಅವರು ನಿಮ್ಮ ಹತ್ರ ಬರೋ ದಾರಿ ತುಂಬಾ ಹತ್ರದಲ್ಲಿದೆ. ತುಂಬಾ ಮೆಚುರಿಟಿ ಬರ್ತಾ ಇದೆ ನಿಮ್ಮ ಪಾರ್ಟ್ನರ್ಗೆ. ಅವೇರ್ನೆಸ್ ಅಲ್ಲಿ ಅವರು ಒಳಗೊಂಡಿದ್ದಾರೆ. ಟ್ರಸ್ಟ್ ಮಾಡಿ, ಕರ್ಮ ಇಸ್ ಆಲ್ರೆಡಿ ವರ್ಕಿಂಗ್ ಅನ್ನೋದನ್ನ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಡಿಸೈಡ್ ಮಾಡಿ, ನಿಮ್ ಹಾರ್ಟ್ ಏನ್ ಹೇಳುತ್ತೆ ಅದನ್ನ ಕೇಳಿ, ಸ್ವಲ್ಪ ಟೈಮ್ ಕೊಡಿ. ಖಂಡಿತ ನಿಮ್ಮ ಬದುಕಲ್ಲಿ ಒಂದು ಒಳ್ಳೆ ಕ್ಷಣ ಹತ್ರದಲ್ಲಿ ಬರೋದಿದೆ. ಆ ಕ್ಷಣನ ನೀವು ಅನುಭವಿಸೋದಿಕ್ಕೆ ಸಿದ್ಧರಾಗಿ, ಕ್ಲಾರಿಟಿ, ಕರೇಜ್, ಟ್ರೂತ್ ಎಲ್ಲವೂ ನಿಮ್ಮದಾಗುತ್ತೆ. ನಿಮ್ಮ ಪ್ರೀತಿ ಪಾರ್ಟ್ನರ್ ನಿಮ್ಮ ಜೊತೆ ಸೇರ್ತಾರೆ ಅಂತ ಹೇಳ್ತಾ, ಸೊ ಏಂಜಲ್ ಕಾರ್ಡ್ ಮೆಸೇಜ್ ಏನ್ ಬರ್ತಾ ಇದೆ, 0000 ಅಂತ ಬರ್ತಾ ಇದೆ. ಲಿಮಿಟ್ಲೆಸ್ ಪೊಟೆನ್ಶಿಯಲ್, ರೀಸೆಟ್ ಮಾಡಿ, ರಿಲ್ಯಾಕ್ಸ್ ಆಗಿ, ನೀವು ಸರೆಂಡರ್ ಆಗಿ, ನಿಮ್ಮ ಯೂನಿವರ್ಸ್ಗೆ ನೀವು ಸರೆಂಡರ್ ಆಗಿ ಫಿನಿಶ್ ಲೈನ್ಗೆ ಬಂದಿದ್ದೀರಾ. ನೋಡ್ಬೋದು ಇಲ್ಲಿ ನೀವು ಜಸ್ಟಿಸ್ ಬರ್ತಾ ಇದೆ. ಜಸ್ಟಿಸ್ ಜೊತೆ ಫಿನಿಶ್ ಲೈನ್ ಅಲ್ಲಿ ನೀವಿದ್ದೀರಾ.
ಖಂಡಿತ ಸಕ್ಸಸ್ ಅಂಡ್ ವಿಕ್ಟರಿ ನಿಮಗೆ ಆಗುತ್ತೆ. ಸೊ ಸ್ಟ್ರಾಂಗ್ ಆಗಿರಿ, ಆಕ್ಟಿವ್ ಆಗಿರಿ, ಪಾಸಿಟಿವ್ ಆಗಿರಿ, ಖುಷಿಯಾಗಿರಿ. ಯಾವಾಗ್ಲೂ ಮ್ಯಾನಿಫೆಸ್ಟ್ ಮಾಡಿ ನಿಮ್ಮ ಪಾರ್ಟ್ನರ್ ನಿಮ್ ಜೊತೆ ಚೆನ್ನಾಗಿದ್ದಾರೆ ಅಂತ ಭಾವಿಸಿ. ಸೊ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅವಶ್ಯಕತೆ ಇದೆಯೋ ದಯವಿಟ್ಟು ನೀವು ನನ್ನ ವಾಟ್ಸಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಚಾರ್ಜಸ್ 399 ರುಪೀಸ್ ಆಗುತ್ತೆ. ಸೊ ನಿಮ್ಮ ಹೆಸರು, ನಿಮ್ಮ ಪಾರ್ಟ್ನರ್ ನೇಮ್ ನ ಕೊಡಿ. ಅದ್ರ ಜೊತೆ ನಿಮ್ಮಿಬ್ಬರದು ಡೇಟ್ ಆಫ್ ಬರ್ತ್ ನನಗೆ ಕಳಿಸಿದ್ರೆ ಡೇಟ್ ಆಫ್ ಬರ್ತ್ ಅನಾಲಿಸಿಸ್ ಕೂಡ ಮಾಡ್ತೀನಿ. ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿ, ನೋ ಕಾಂಟ್ಯಾಕ್ಟ್ ರಿಲೇಶನ್ಶಿಪ್ ಇರ್ಲಿ, ಲವ್ ರೀಡಿಂಗ್ ಇರ್ಲಿ, ಯಾವ ರೀಡಿಂಗ್ ಬೇಕಾದ್ರೂ ನಾವು ವರ್ಕ್ ಮಾಡೋಣ. ರಿಲೇಶನ್ಶಿಪ್ ಹೀಲಿಂಗ್ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.